ಇದು ನಮಗೆ ಕೂಗ್ತಿರೋದನ್ನ ಕೇಳಿಸ್ತೆ, ಆದರೆ ಅದು ಕೂಗ್ತಿರೋದಲ್ಲ, ನಗ್ತಿರೋದು ಅಂತ. ಅದು ಕಷ್ಟ ಗೊತ್ತು. ಇವಾಗ ನನಗೆ ಗೊತ್ತಾಯ್ತು, ನನ್ನಿಂದ ನಿಮಗೆ ಗೊತ್ತಾಗುತ್ತೆ. ಸುಮಾರು 40 ವಿಧದ ಫ್ಯಾಲ್ಕನ್ಗಳಲ್ಲಿ ವಿಶೇಷವಾದ ಕಂಠಸಿರಿ ಇಟ್ಟುಕೊಂಡು ಬರೀ ಅದನ್ನಷ್ಟೇ ಬೇಟೆಯಾಡೋದು. ಇದು ಲಾಫಿಂಗ್ ಫ್ಯಾಲ್ಕನ್ ಅಂತ. ಈ ಲಾಫಿಂಗ್ ಯಾಕಂದ್ರೆ ಟೆರಿಟೋರಿಯಲ್ಗಳಾದ ಇವು ತಮ್ಮ ಜಾಗವನ್ನ ಮಾರ್ಕ್ ಮಾಡೋಕೆ ಮತ್ತು ಸಂಗಾತಿಯ ಆಹ್ವಾನಕ್ಕೆ ಈ ರೀತಿ ಕೂಗುತ್ತೆ, ಅಲ್ಲ ನಗ್ತೆ. ಇನ್ನು ಅದರ ಪೂರ್ಣ ಪ್ರಮಾಣದ ಆಹಾರವನ್ನು ಅವಲೋಕಿಸಿ ಇದನ್ನ ಸ್ನೇಕ್ ಹಾಕ್ ಎಂದಲೂ ಕರೀತಾರೆ. ಅಂದ್ರೆ ಹಾವುಗಳೇ ಪ್ರಮುಖ ಬೇಟೆ. ಅದಂತ ಹಾವೇ ಆದರೂ ವಿಷ ಇರ್ಲಿ ಇಲ್ದೇ ಇರ್ಲಿ, ಅವುಗಳ ಪಾಲಿಗೆ ದುಸ್ವಪ್ನ ಇದ್ದಂಗಿದು. ಎಲ್ಲಾ ಫ್ಯಾಲ್ಕನ್ಗಳು ಪೆರೆಗ್ರಿನ್ ಫ್ಯಾಲ್ಕನ್ನಷ್ಟು ವೇಗವಾಗಿ ನುಗ್ಗೋಲ್ಲ, ಆದರೆ ಒಂದ್ ರೇಂಜ್ನಲ್ಲಿ ಸ್ಪೀಡ್. ಹಾಗೆ ಇದಕ್ಕೆ ಹಾವು ಕಂಡಾಗ ಎತ್ತರದ ಪ್ರದೇಶದಿಂದ ಧುಮುಕಿ ಡೈರೆಕ್ಟ್ ಶಾಟ್. ಇದರ ದೇಹದಲ್ಲಿ ಸ್ವಾಭಾವಿಕ ಆಂಟಿವೆನಮ್ ಇದೆ, ಆದರೆ ಕಮ್ಮಿ. ಇದರ ತಂತ್ರಗಾರಿಕೆ ಏನಿದೆ, ದೇಹದ ಯಾವ ಭಾಗಕ್ಕೂ ಹಾವಿನ ಮೂತಿ ಟಚ್ಚೇ ಆಗದಂಗೆ ಕಾಲಲ್ಲೇ ಲಾಕ್ ಮಾಡ್ಕೊಳ್ಳುತ್ತೆ. ಕಾಲ್ ಕಚ್ಚಿದ್ರೆ ಮತ್ತೆ ಮೈ ಫ್ರೆಂಡ್ ಪ್ಯಾಂಗ್ಲಿನ್, ಚಿಪ್ಪು ಹಂದಿಗೆ ಗೊತ್ತಲ್ಲ, ಅದೇ ತರದ ಗಟ್ಟಿ, ಆದ್ರೆ ಅದರಷ್ಟಲ್ಲದ ಸ್ಕೇಲ್ಸ್ ರೀತಿಯ ಚರ್ಮ ಇರೋದ್ರಿಂದ ಕಾಲ್ ಕಚ್ಚಿದ್ರೂ ಪ್ರಯೋಜನ ಇಲ್ಲ. ಸರಿ, ಹಾವುಗಳು ಯಾವ್ದ್ಯಾವ್ದು ಅಂತ ಹೇಳೋದು ಮರ್ತೆ. ಹೆಚ್ಚಾಗಿ ಕೋರಲ್ ಸ್ನೇಕ್ಸ್, ಸಿಕ್ಕಾಪಟ್ಟೆ ವಿಷಪೂರಿತ ಹಾವಿದು. ಅದೇ ಬಿಟ್ರೆ ಪಿಟ್ ವೈಪರ್ಗಳು, ಇದು ಏನೂ ಸಾಮಾನ್ಯದಲ್ಲ. ಹಾಗೆ ಲೈಟ್ ಆಗಿ ಬೇಜಾರಾದಾಗ ಸಣ್ಣ ಪುಟ್ಟ ಇಲಿ, ಬಾವಲಿ, ಹಳ್ಳಿ ಇತ್ಯಾದಿಗಳು ಬೇಕಾಗುತ್ತೆ. ಮತ್ತು ಇವುಗಳಿಗೆ ಪರ್ಮನೆಂಟ್ ಅಡ್ರೆಸ್ ಅಂತೇನಿಲ್ಲ. ಈ ಮೆಕ್ಸಿಕೋ, ಸೆಂಟ್ರಲ್ ಅಮೆರಿಕಾ, ಸೌತ್ ಅಮೆರಿಕಾ ಅಂತಲ್ಲಿ ಲಾರಾಡ್ತಿರುತ್ತೆ. ಬಾನಿಗಂದು ಎಲ್ಲೇ ಹೇಳಿದೆ ಅಲ್ವಾ? ಇಷ್ಟೇ ಮಾತ್ರ, ಬರ್ತೀನಿ, ಬಾಯ್.